ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಭಾರತ ದೇಶದಲ್ಲೂ ಕೂಡ ಇಂತಹ ಸೌದಿ ಅರೇಬಿಯಾದಲ್ಲಿರುವಂತಹ ಅತ್ಯಾಚಾರಿಗಳಿಗೆ ಇರುವ ಶಿಕ್ಷೆ, ಗಲ್ಲು ಶಿಕ್ಷೆಯು ಭಾರತದಲ್ಲೂ ಕೂಡ ಜಾರಿಗೊಳಿಸಬೇಕು. ಇದು ನಿರ್ಣಾಯಕವಾದಂತಹ ಘಟ್ಟವಾಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಹಲವಾರು ಅತ್ಯಾಚಾರಗಳು ನಡೆಯುತ್ತಿದ್ದು ದೈನಂದಿನವಾಗಿ ಹೆಣ್ಣು ಮಕ್ಕಳನ್ನು ಮತ್ತೆಯೂ ಅತ್ಯಾಚಾರವೆಸಗಿ ಅವರನ್ನು ಕೊಲ್ಲುತ್ತಿರುವಾಗ ನಮ್ಮ ದೇಶದ ಆಡಳಿತವು ಏನೂ ಕೂಡ ಇದರೆದುರಾಗಿ ಯಾವ ಒಂದು ಕಠಿಣವಾದ ಶಿಕ್ಷೆಯನ್ನು ಕೂಡ ತರುವುದಿಲ್ಲ ಎಂಬುದು ಬಹಳ ಖೇದಕರವಾದ ವಿಷಯವಾಗಿದೆ. ಮಾತ್ರವಲ್ಲ, ಅತ್ಯಾಚಾರವೆಸಗಿದವನು ಆ ಆಡಳಿತದಲ್ಲಿರುವಂತಹ ಪಾರ್ಟಿಯವನಾಗಿದ್ದರೆ ಅವನನ್ನು ಸ್ವಲ್ಪ ಸಮಯದ ನಂತರ ಜೈಲಿಗೆ ಹಾಕಿ ಸ್ವಲ್ಪ ಸಮಯದ ನಂತರ ಅವನನ್ನು ಜೈಲಿನಿಂದ ಹೊರಬಿಟ್ಟು ಅವನು ಜೈಲಿನಿಂದ ಹೊರಬರುವಾಗ ಅವನಿಗೆ ಮಾಲೆ ಹಾಕಿ ಪಟಾಕಿ ಹೊಟ್ಟಿಸಿ ಅವರು ಆಘೋಷಿಸುತ್ತಿದ್ದಾರೆ ಅಥವಾ ಅವರು ಸಂಭ್ರಮಿಸುತ್ತಿದ್ದಾರೆ, ಕುಣಿಯುತ್ತಿದ್ದಾರೆ ಎಂಬ ಹಲವಾರು ವಿಡಿಯೋಗಳು ನಾವು ಕಂಡವರಾಗಿದ್ದೇವೆ. ನಮ್ಮ ಭಾರತದಲ್ಲಿ ಅಧಿಕವಾಗುತ್ತಿರುವಂತಹ ಈ ಸಮಯದಲ್ಲಿ ಸೌದಿ ಅರೇಬಿಯಾದಲ್ಲಿರುವಂತಹ ಮತ್ತಿತರ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ನಿಯಮಗಳನ್ನು ಇಲ್ಲಿ ಕೂಡ ಜಾರಿಗೆ ತರಬೇಕು. ಇಂತಹ ಚರ್ಚೆಗಳು ನಮ್ಮ ಭಾರತದ ಆಡಳಿತ ಘಟಕದಲ್ಲಿ ಬರುವಾಗ ಅವರು ಹೇಳುವುದು ಅಂತಹ ನಿಯಮಗಳು ಬಹಳ ಕಠಿಣವಾದ ನಿಯಮಗಳಾಗಿದೆ. ಹಾಗೆ ತಂದರೆ ಆ ಕೊಲ್ಲಲ್ಪಡುವವನನ್ನು ಗಲ್ಲು ಶಿಕ್ಷೆ ನೀಡಲ್ಪಡುವವನ ಹೆಂಡತಿ ಮಕ್ಕಳು ಅಥವಾ ಅವನ ತಂದೆ ತಾಯಂದಿರು ಏನು ಮಾಡುವರು? ಅವರಿಗೆ ಹಣ ಯಾರು ಕೊಡುತ್ತಾರೆ? ಅವರ ಮತ್ತಿತರ ಎಲ್ಲ ವಿಷಯಗಳನ್ನು ಯಾರು ನೋಡುತ್ತಾರೆ ಎಂದಾಗಿದೆ ಸರ್ಕಾರವು ಕೇಳುವುದು. ಆದರೆ ಈ ವ್ಯಕ್ತಿಯು ಕೊಂದಂತಹ ಆ ವ್ಯಕ್ತಿಯ ತಂದೆ ತಾಯಿಯರು ಅಥವಾ ಹೆಂಡತಿ ಮಕ್ಕಳು, ಗಂಡ ಮತ್ತಿತರ ಕುಟುಂಬದವರನ್ನು ಯಾರು ನೋಡುತ್ತಾರೆ? ಅವರಿಗೆ ಬೇಸರವಾಗುವುದಿಲ್ವಾ? ಇದನ್ನು ಕೂಡ ಸರ್ಕಾರ ನೋಡಬೇಡವೇ? ಇಲ್ಲಿ ತಪ್ಪು ಮಾಡಿದವನನ್ನು ಕಠಿಣ ಶಿಕ್ಷೆಯನ್ನು ನೀಡಿಕೊಂಡು ಆ ತಪ್ಪನ್ನು ಇಲ್ಲದಾಗಿಸಬೇಕು. ಆದರೆ ಇಂದಿನ ಈ ಭಾರತದಲ್ಲಿ ನಡೆಯುತ್ತಿರುವುದು ಬಹಳ ಖೇದಕರವಾದ ವಿಷಯವಾಗಿದೆ. ಸ್ವಲ್ಪ ದಿನಗಳ ಮುಂಚೆ ನಮ್ಮ ಭಾರತದ ಕೋಲ್ಕತ್ತಾದಲ್ಲಿ ನಡೆದಂತಹ ಒಂದು ಘಟನೆಯು ನಮಗೆಲ್ಲರಿಗೂ ಗೊತ್ತಿರಬಹುದು. ಒಂದು ಡಾಕ್ಟರನ್ನು ಹಲವಾರು ಗಂಟೆಗಳ ಕಾಲ ಜನರಿಗೆ ಸೇವೆ ಮಾಡಿ ಮಲಗಲು ಹೋಗಿ ಸ್ವಲ್ಪ ಸಮಯ ಮಲಗಿದಾಗ ಒಂದು ಸಂಘವು ಬಂದು ತನ್ನನ್ನು ಅತಿ ಮೃಗೀಯವಾಗಿ ಅಲ್ಲಿಂದ ಅತ್ಯಾಚಾರ ಮಾಡುತ್ತಾರೆ. ಹಾಗೆ ಅತ್ಯಾಚಾರ ಮಾಡಿದ ನಂತರ ಈ ಡಾಕ್ಟರನ್ನು ಅಲ್ಲಿಯೇ ಕೊಂದು ಹಾಕುತ್ತಾರೆ. ನಂತರ ಸ್ವಲ್ಪ ಸಮಯದ ನಂತರ ಅವರ ಅಪ್ಪ ಬಂದು ನೋಡುವಾಗ, ಅವರ ತಂದೆಯು ಅವರ ರೂಮ್ಗೆ ಬಂದು ನೋಡುವಾಗ ಅವರ ಕೊಲೆಯಾದಂತಹ ಶರೀರವು ಕೆಳಗೆ ಬಿದ್ದಿರುತ್ತದೆ. ಅವರ ಶರೀರದ ಅರ್ಧ ಭಾಗವೂ ಕೂಡ ವಸ್ತ್ರವಿಲ್ಲದೆ ಇರುತ್ತದೆ. ಹೀಗೆ ಇಂತಹ ಮೃಗೀಯವಾಗಿ ರೇಪ್ ಮಾಡಿದಂತಹ ಈ ಆರೋಪಿಗಳನ್ನು ಸುಮ್ಮನೆ ಬಿಡುತ್ತಿರುವಂತಹ ನಮ್ಮ ಸರ್ಕಾರವನ್ನು ಕಾಣುವಾಗ ನಮಗೆ ಲಜ್ಜೆಯಾಗುತ್ತಿದೆ. ಆದ್ದರಿಂದ ನನಗೆ ಈ ಸರ್ಕಾರದಲ್ಲಿ ಹೇಳಲಿಕ್ಕಿರುವುದು ಇವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಮಾತ್ರವಲ್ಲ, ಇನ್ನು ರೇಪ್ ಮಾಡುವಂತಹ ಆ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯನ್ನೇ ನೀಡಬೇಕು. ಇಲ್ಲದಿದ್ದರೆ ಮತ್ತೆಯೂ ಇಂತಹ ಶೋಚನೀಯವಾದ ಕೃತ್ಯಗಳು ಈ ಭಾರತದಲ್ಲಿ ನಡೆಯುತ್ತಲೇ ಇರುತ್ತದೆ. ಇಲ್ಲಿ ಈ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಿದರೆ, ಗಲ್ಲು ಶಿಕ್ಷೆಯ ಮೂಲಕ ಅವರನ್ನು ಕೊಂದರೆ ಇನ್ನೂ ಅತ್ಯಾಚಾರವೆಸಗುವವರ ಸಂಖ್ಯೆಯು ಕಡಿತಗೊಳ್ಳಲಿದೆ ಎಂಬುದು ಖಚಿತವಾಗಿದೆ. ಇದು ನಮಗಿಂತ ಅಧಿಕವಾಗಿ ಸರ್ಕಾರಕ್ಕೇ ಗೊತ್ತಿರಬಹುದು. ಯಾಕಂದರೆ ಭಾರತದ ಇಡೀ ವಿಷಯಗಳನ್ನೇ ನೋಡಿಕೊಳ್ಳುವಂತಹ ಭಾರತ ಸರ್ಕಾರಕ್ಕೆ ಇಂತಹ ಒಂದೊಂದು ವಿಷಯಗಳನ್ನು ಚಿಂತಿಸಲು ಸಾಧ್ಯವಿಲ್ಲವೇ? ಇದೆಲ್ಲವೂ ಕೂಡ ಗೊತ್ತಿರುವ ವಿಷಯವೇ ಆಗಿದೆ. ಆದರೆ ಈ ಭಾರತ ಸರ್ಕಾರವು ಏನು ಮಾಡುತ್ತಿದೆ, ಯಾಕೆ ಹೀಗೆ ಮಾಡುತ್ತಿದೆ ಎಂಬುದು ನಮಗೆ ಗೊತ್ತಾಗುತ್ತಿಲ್ಲ. ಇನ್ನಾದರೂ ಅತಿ ಶೀಘ್ರವಾಗಿ ಇಂತಹ ಕೃತ್ಯಗಳನ್ನು ನಡೆಸುವವರ ವಿರುದ್ಧವಾಗಿ ಗಲ್ಲು ಶಿಕ್ಷೆಗಳಂತಹ ಅತಿ ಕಠಿಣ ಶಿಕ್ಷೆಗಳನ್ನು ನೀಡಬೇಕೆಂದು ನಾನು ಕೋರಿಕೊಳ್ಳುತ್ತಿದ್ದೇನೆ.
ಪ್ರೀತಿಯ ಸಹೋದರರೇ, ನಮ್ಮ ಭಾರತದಲ್ಲಾಗಿದೆ ಅಧಿಕವಾಗಿ ಇಂತಹ ಕೃತ್ಯಗಳು ನಡೆಯುವುದು. ಈ ಹಿಂದೆ ಬ್ರೆಜಿಲ್ನಿಂದ ಬಂದಂತಹ ಇಬ್ಬರು ಟೂರಿಸ್ಟ್ಗಳು ದಂಪತಿಗಳಾಗಿದ್ದಾರೆ. ಅವರ ಪತಿ ಎಲ್ಲಿಗೂ ಹೋದಾಗ ಪತ್ನಿಯನ್ನು ಆ ಬ್ರೆಜಿಲ್ನ ಒಂದು ಹೆಣ್ಣನ್ನು ಭಾರತದ ಜಾರ್ಖಂಡ್ ಸ್ಟೇಟ್ನಲ್ಲಿ ಸ್ವಲ್ಪ ಗುಂಪು ಬಂದು ಅವರ ಮೇಲೆ ಅತ್ಯಾಚಾರವೆಸಗಿದರು. ಇದರ ವಿರುದ್ಧವಾಗಿ ಅವರು ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧವಾಗಿ ಅವರ ಕೇಸ್ ತೆಗೆದು ಅವರನ್ನು ಜೈಲಿನಲ್ಲಿ ಹಾಕಿದ್ದಾರೆ. ಹೀಗೆ ಒಂದೊಂದು ವಿಷಯಗಳು ನಡೆಯುತ್ತಾ ಹೋಗುತ್ತದೆ. ಅವರನ್ನು ಜೈಲಿನಲ್ಲಿ ಹಾಕುತ್ತಾರೆ. 1 ವರ್ಷದ ನಂತರ ಅವರನ್ನು ಬಿಡುಗಡೆಗೊಳಿಸುತ್ತಾರೆ. ಇಷ್ಟೇ ಭಾರತದಲ್ಲಿ ಯಾವಾಗಲೂ ನಡೆಯುತ್ತಾ ಇರುವುದು. ಆದರೆ ಸೌದಿ ಅರೇಬಿಯಾದಂತಹ ಗಲ್ಫ್ ರಾಷ್ಟ್ರಗಳಲ್ಲಿ ಯಾರಾದರೊಬ್ಬ ಅಲ್ಲಿ ಇಂತಹ ಕೃತ್ಯಗಳನ್ನು ಎಸಗಿದರೆ, ಅತ್ಯಾಚಾರ ಮಾಡಿದರೆ ಅವನ ತಲೆಯನ್ನೇ ಅಲ್ಲಿ ಕಟ್ ಮಾಡ್ತಾರೆ ಅಥವಾ ಅವನನ್ನು ಗಲ್ಲಿಗೇರಿಸಿ ಅವರನ್ನು ಕೊಂದು ಬಿಡುತ್ತಾರೆ. ಆದ್ದರಿಂದ ಇಂದು ಗಲ್ಫ್ ರಾಷ್ಟ್ರಗಳಲ್ಲಿ ಅತ್ಯಾಚಾರಗಳ ಕೇಸ್ಗಳೇ ಬರುವುದಿಲ್ಲ ಅಥವಾ ಅತ್ಯಾಚಾರಗಳೇ ನಡೆಯುವುದಿಲ್ಲ. ಕಾರಣ ಅವರು ಹೆದರುತ್ತಾರೆ. ತಮ್ಮ ಕುಟುಂಬದವರಿಗೆ ಯಾರಿದ್ದಾರೆ ಅತ್ಯಾಚಾರವೆಸಗಿ ಅವರ ವಿರುದ್ಧವಾಗಿ ಗಲ್ಲು ಶಿಕ್ಷೆಯನ್ನು ನೀಡಿದರೆ, ಅವನು ಸತ್ತು ಹೋದರೆ ಅವರ ಕುಟುಂಬದವರನ್ನು ಯಾರು ನೋಡುತ್ತಾರೆ ಎಂಬ ಭಯವು ಅವರಿಗಿದೆ. ಆದರೆ ಇಲ್ಲಿನ ಭಾರತದಲ್ಲಿ ಅತ್ಯಾಚಾರವನ್ನು ಎಸಗಿದಂತಹ ಅವನ ಕುಟುಂಬದವರನ್ನು ಜೈಲಿಗೆ ಹೋಗಿ 1 ವರ್ಷ ಅಥವಾ 1 ತಿಂಗಳಿನ ನಂತರ ಹೊರಬಂದು ನೋಡಬಹುದು ಎಂದು ಈ ಅತ್ಯಾಚಾರಿಯು ಮನಗಂಡು ಅವನು ಅತ್ಯಾಚಾರವನ್ನು ಎಸಗುತ್ತಾನೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆಯೇ ಗುಜರಾತ್ ಕಲಾಪ, ಆ ಸಮಯದಲ್ಲಿ ಬಿಲ್ಕಿಸ್ ಬಾನು ಎಂಬಂತಹ ಒಂದು ಮುಸ್ಲಿಂ ಮಹಿಳೆಯನ್ನು BJPಯ ಆ ಪಾರ್ಟಿಯಲ್ಲಿರುವಂತಹ ಅಂಗವಾದಂತಹ ಒಬ್ಬನಲ್ಲ 7 ವ್ಯಕ್ತಿಗಳು ಒಂದು ಗುಂಪೇ ಬಂದು ಅವರ ಮನೆಗೆ ಹತ್ತಿ ಅವರ ಫ್ಯಾಮಿಲಿಯವರನ್ನು ಕೊಂದು ಅವಳನ್ನು ಕೂಡ ಬಹಳ ಮೃಗೀಯವಾಗಿ ಅತ್ಯಾಚಾರ ಮಾಡಿ ಅವರು ಪರಾರಿಯಾಗಿದ್ದಾರೆ. ಅವರನ್ನು ಆ ಸಮಯದಲ್ಲಿ ಜೈಲಿಗೆ ಹಾಕಿದ್ದರು. ಆದರೆ 1 ವರ್ಷದ ಮುಂಚೆ ಅವರನ್ನು ಜೈಲಿನಿಂದ ಬಿಟ್ಟಿದ್ದಾರೆ. ಬಿಡುವಾಗ ನಾನು ಮೊದಲು ಹೇಳಿದಂತೆ ಅವರನ್ನು ಹಾರ ಹಾಕಿ ಅವರು ಬರುವಾಗ ಪಟಾಕಿಗಳನ್ನು ಹೊಟ್ಟಿಸಿ ಅಲ್ಲಿ ಬಹಳ ಸಂಭ್ರಮದಿಂದ ಸಡಗರ ಅವರು ಮಾಡಿದರು. ಇದನ್ನು ಹೇಳುವುದು ಭಾರತದಲ್ಲಿ ಈಗಿನ ಸರ್ಕಾರವು ಅದರೆದುರಾಗಿ ಒಳ್ಳೆಯ ರೀತಿಯಲ್ಲಿ ಕಠಿಣ ಶಿಕ್ಷೆಗಳನ್ನು ಜಾರಿಗೊಳಿಸಿದರೆ ಇಂತಹ ಕೃತ್ಯಗಳು ಭಾರತದಲ್ಲಿ ನಡೆಯಲ್ಲ ಎಂಬುದು ಖಂಡಿತವಾಗಿದೆ. ಆದರೆ ಎಷ್ಟು ಅತ್ಯಾಚಾರ ಕೇಸ್ಗಳು ಬಂದರೂ ಮತ್ತೆಯೂ ಇದನ್ನೇ ಆವರ್ತಿಸುತ್ತಿದ್ದಾರೆ. ಇದು ಯಾಕೆಂದು ನಮಗೆ ಯಾರಿಗೂ ಗೊತ್ತಾಗುತ್ತಿಲ್ಲ. ನಾವು ಚಿಂತಿಸಿ ನೋಡಿದರೆ ಸಾಕು. ಇದು ನಮ್ಮ ಮಕ್ಕಳಿಗೆ ಅಥವಾ ಇದು ನಮ್ಮ ಹೆಂಡತಿಯರಿಗೆ, ಇದು ನಮ್ಮ ತಂಗಿಯಂದಿರಿಗೆ, ಅಕ್ಕಂದಿರಿಗೆ ಇದು ಸಂಭವಿಸಿದರೆ ನಾವೇನು ಮಾಡಬಹುದು ಎಂದು ನಾವು ಚಿಂತಿಸಿ ನೋಡಬೇಕಾಗಿದೆ. ಆದ್ದರಿಂದ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಮಹಿಳೆಯರಲ್ಲೂ ನಾನು ಕೋರಿಕೊಳ್ಳುತ್ತಿದ್ದೇನೆ, ಬಹಳ ಸೇಫ್ಟಿಯಿಂದ ಬಹಳ ಜಾಗರೂಕರಾಗಿರಿ ಇನ್ನು ಭಾರತದಲ್ಲಿ ಜೀವಿಸಲು ಎಂದು ಹೇಳುತ್ತಾ ನನ್ನ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಜೈ ಹಿಂದ್.